ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೇನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಸಬ್ಬಕ್ಕಿ ಬೋಂಡ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಅಂದರೆ ಅಷ್ಟು ಚೆನ್ನಾಗಿ ಬಂದೈತೆ, ರುಚಿನೂ ಅಷ್ಟೇ ಚೆನ್ನಾಗೈತೆ. ಇನ್ನು ತಿನ್ನಬೇಕು ಅಂತಲೂ ಅನಿಸುತ್ತೆ. ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸಬ್ಬಕ್ಕಿನ ಒಂದು ಕಟ್ ತೊಗೊಂಡಿದ್ದೀನಿ, ನೀಟಾಗಿ ಫ್ರೆಶ್ ಆಗೈತೆ. ಇವಾಗ ತಾನೇ ತೋಟದಿಂದ ಕಿತ್ಕೊಂಬಂದಿರೋ ಸೊಪ್ಪದು. ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಜಾಸ್ತಿ ಇದೆ, ಅದರಿಂದ ನಾನು ಈರುಳ್ಳಿನ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ನಾನು ಅದಕ್ಕೆ ಇವಾಗ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂದೂವರೆ ಸ್ಪೂನಷ್ಟು. ನಮಗೆ ಖಾರ, ಈ ಚಳಿಗೆ ಸ್ವಲ್ಪ ಖಾರ ತಿನ್ಬೇಕು ಅನ್ನಿಸ್ತೈತೆ, ಅದರಿಂದ ನಾವು ಯಾವಾಗಲೂ ಖಾರ ತಿನ್ನಲ್ಲ. ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಹಂಗೆ ಮಸ್ತ್ಬಿಟ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಅಂದರೆ ಸೊಪ್ಪು ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ದೀನಿ, ಇನ್ನು ಸಣ್ಣ ಕಟ್ ಮಾಡಬೇಕಿತ್ತು. ಮತ್ತು ನಾನು ಅದಕ್ಕೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಸೊಪ್ಪಿಗಿಂತ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಹಾಕಬೇಕು ಕಡಲೆ ಹಿಟ್ಟು, ಇಲ್ಲಾಂದರೆ ಹಸಿಟ್ಟು ತಿಂದಂಗೆ ಆಗುತ್ತೆ. ಹಿಟ್ಟು ಕಡಿಮೆ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಸೊಪ್ಪಲ್ವ ಅದು, ಆದ್ದರಿಂದ ನೀರು ಹಾಕ್ಕೊಂಡು ನೀಟಾಗಿ ಹಾಕೋಬೇಕು. ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿದರೆ ಇನ್ನೂ ಗರಮಾಗಿರುತ್ತೆ. ನಮ್ಮ ಮನೇಲಿ ಕಾರ್ನ್ಫ್ಲೋರ್ ಇಲ್ಲ, ಅದರಿಂದ ನಾನು ಹಾಕ್ತಾಯಿಲ್ಲ. ಇಲ್ದವರು ಅಕ್ಕಿ ಹಸಿಟ್ಟು ಬೇಕಾದರೂ ಹಾಕ್ಕೋಬೋದು. ನೀಟಾಗಿ ಕಲಿಸ್ಕೋಬೇಕು ಸೊಪ್ಪನ್ನೆಲ್ಲ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಕಲಿಸ್ಬೇಕು ಈ ಥರ. ಒಂದೇ ಮೀಡಿಯಮಾಗಿ ಮಾಡ್ಕೊಬೇಕು, ಜಾಸ್ತಿ ತೆಳುವಾದ್ರೂ ಚೆನ್ನಾಗಿರಲ್ಲ. ನೋಡಿ ಎಷ್ಟು ನೀಟಾಗಿದೆ. ನಮಗೆ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಮಾಡ್ಕೊಳ್ಳೋದು. ಈ ಥರ ಮಾಡಿದ್ರೆ ವಡೆ ಥರನೂ ಬರುತ್ತೆ, ಅದು ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ನಮಗೆ ವಡೆ ಥರ ಬೇಡ ಅಂದರೆ ಬೋಂಡು ಥರನೂ ಹಾಕ್ಕೋಬೋದು. ನಾನು ಆಲ್ರೆಡಿ ಮೊದಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ನೋಡಿ, ಹಾಕ್ತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಬೋಂಡ. ಒಂದು ಸಾರಿ ಮಾಡಿ ನೋಡಿ, ಮತ್ತೆ ಮಾಡಬೇಕನ್ಸುತ್ತೆ, ತಿನ್ನಬೇಕನ್ಸುತ್ತೆ. ನನಗಂತೂ ತುಂಬಾ ಇಷ್ಟ ಸಬ್ಬಕ್ಕಿ ಸೊಪ್ಪು. ಅದರಲ್ಲೂ ಸಬ್ಬಕ್ಕಿ ಸೊಪ್ಪು ನನಗೆ ಏನಕ್ಕೆ ಹಾಕಿದ್ರೂ ನನಗೆ ಇಷ್ಟ ಆಗೋಲ್ಲ. ಸಬ್ಬಕ್ಕಿ ಸೊಪ್ಪಿದ್ದರೆ ನಾನು ಬೋಂಡನೇ ಮಾಡೋದು ಜಾಸ್ತಿ ನಮ್ಮ ಮನೇಲಿ. ನೋಡಿ, ನೀಟಾಗಿ ಬೇಯ್ತಾ ಇದೆ, ಬೇಯಿಸ್ಬೇಕು ನೀಟಾಗಿ. ಇದು ಬೆಂದಾದಮೇಲೆ ಮತ್ತೆ 2 ಭಾಗ ಮಾಡಿ ಮತ್ತೆ ಬೇಯಿಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಗರಮಾಗಿರುತ್ತೆ. ಬೇಯ್ತಾ ಇದೆ ಆಲ್ರೆಡಿ. ಇವತ್ತು ನನ್ನ ಮಗಳಿಗೆ ಹೊಟ್ಟೆ ಹಸ್ಬಿಟ್ಟೈತೆ. ನೋಡಿ, ಎತ್ತುತ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಗರಮಾಗಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಸೊಪ್ಪೆಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ನುಗ್ಗೆ ಸೊಪ್ಪು ಎಲ್ಲ ಥರದ್ದು ಹಾಕ್ಬೋದು.